Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಸಂಡೂರು ಯೂತ್ ಕಾಂಗ್ರೆಸ್ ವತಿಯಿಂದ ನೀಟ್ ಪರೀಕ್ಷಾ ಪೇಪರ್ ಸೋರಿಕೆ ಹಾಗೂ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯವನ್ನು ಖಂಡಿಸಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ಕೇಂದ್ರ ಸರ್ಕಾರವು ನೀಟ್ UGC 2026 ಪರೀಕ್ಷೆಯನ್ನು ರದ್ದುಗೊಳಿಸಿ ಮರುಪರೀಕ್ಷೆಗೆ ಆದೇಶಿಸಿರುವ ಕ್ರಮವನ್ನು ಖಂಡಿಸಿ ಮತ್ತೆ ಮರುಪರೀಕ್ಷೆಗೆ ಮಾತನಾಡಿ 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಸಿದ್ಧಗೊಳ್ಳಿ ಅಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ. ಶಿಕ್ಷಣ ವ್ಯವಸ್ಥೆ ಕುರಿತು ಅರಿವು ಇಲ್ಲದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು ಅಮಾಯಕ ವಿದ್ಯಾರ್ಥಿಗಳೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆದ ಕಾರಣ ಈ ಕೂಡಲೇ ಕೇಂದ್ರ ಸರ್ಕಾರವು ನೀಟ್ UGC 2026 ಪರೀಕ್ಷೆಯನ್ನು ರದ್ದುಗೊಳಿಸಬೇಕೆಂದು ಸಂಡೂರು ಯೂತ್ ಕಾಂಗ್ರೆಸ್ ಹಾಗೂ ಕ್ಷೇತ್ರದ ಪದಾಧಿಕಾರಿಗಳು ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಡೂರು ಯೂತ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಬ್ರೂಸ್ಲಿ, ಬಳ್ಳಾರಿ ಗ್ರಾಮೀಣ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಶಿವಕುಮಾರ್, ಕುಮಾರಸ್ವಾಮಿ, ಶ್ರೀನಿವಾಸ್, ಫಯಾಜ್, ಅಜಯ್ ಕುಮಾರ್, ಎಸ್ ಉಲಗೇಶ್, ಎಚ್ ವಿನೋದ್ ಕುಮಾರ್, ಕಾರ್ತಿಕ್ ಕೆ, ರಾಜಾ, ದೇವರಾಜ್, ಮೌಲಾ ಹುಸೇನ್, ಉಪೇಂದ್ರ, ಹೊನ್ನೂರ್ಸ್ವಾಮಿ, ಲೋಕೇಶ್ ಎಚ್, ರಾಮಾಂಜಿನಿ, ಮುನೀರ್, ರಿಯಾಜ್ ಮುಂತಾದವರು ಭಾಗಿಯಾಗಿದ್ದರು. ಯುವ ಮೋರ್ಚಾ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಇವತ್ತು ಬೆಳಕಿಗೆ ಬಂದಿದೆ. ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿರೋದು ಯಾಕಂತ ಕೇಳಿದ್ರೆ ಅದನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ 720 ಮಾರ್ಕ್ಸ್ಗೆ 600 ಮಾರ್ಕ್ಸ್ ಆತ ಕೈಲಿ ಬರ್ಕೊಟ್ಟಿರೋದು ಇವತ್ತು ಸಾಬೀತಾಗಿದೆ ರಾಜಸ್ಥಾನದಲ್ಲಿ. ಅದೇ ರೀತಿಯಾಗಿ ರಾಜಸ್ಥಾನ, ಮಹಾರಾಷ್ಟ್ರ, ಆಮೇಲೆ ಗುರುಗಾಂವ್, ಹರಿಯಾಣ ಇಲ್ಲೆಲ್ಲ ಕಡೆಗೆ ಇವತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಇವತ್ತು 22 ಲಕ್ಷ ಜನರಿಗೆ, ಯುವಕರಿಗೆ, ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೈತೆ. ಇದರ ವಿರುದ್ಧ ಯಾರು ಕೂಡ ಶಿಕ್ಷಣ ಸಚಿವರಾಗಲಿ ಮತ್ತೆ ಕೇಂದ್ರದ ಯಾರೊಬ್ಬರು ಸಂಬಂಧಪಟ್ಟರು ಧ್ವನಿ ಎತ್ತಿಲ್ಲ. ಇವಾಗ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ದೇಶದಾದ್ಯಂತ ಧ್ವನಿ ಎತ್ತಿದಾಗ 50 ಜನನ ಅರೆಸ್ಟ್ ಮಾಡಿದ್ವಿ ಅಂತಂದು ಹೇಳ್ತಾರೆ. ಅದರಲ್ಲಿ ಮೂಲ ಆರೋಪಿ ಯಾರಪ್ಪ ಅಂತ ಹೇಳಿದ್ರೆ ಬಿಜೆಪಿ ಒಬ್ಬ ಕಾರ್ಯಕರ್ತ, ಬಿಜೆಪಿ ಒಬ್ಬ ಪ್ರಮುಖ ಯುವ ಮೋರ್ಚಾದ ಒಬ್ಬ ಅಧ್ಯಕ್ಷ ಆಗಿದ್ದಾನೆ ಅಂತಂದು ಹೇಳಿದ್ರೆ ಇವತ್ತು ಎಂಥ ದುಸ್ಥಿತಿಗೆ ಬಂದಿದ್ದೀವಿ ನಾವು. ಅಂದರೆ ಎಂಥ ಕಷ್ಟಪಟ್ಟು ಮಕ್ಕಳಿಗೆ ಓದಿದಂಥ ಮಕ್ಕಳಿಗೆ ಇವತ್ತು ಪ್ರತಿಫಲ ಇಲ್ಲದಂತ ಆಗಿದೆ. ಸೊ ಹಂಗಾಗಿ ಇವತ್ತು ನಾವೇನು ಇವತ್ತು ಸಂಡೂರು ಅಸೆಂಬ್ಲಿಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದನ್ನು ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ, ದೇಶದಾದ್ಯಂತ ಇವತ್ತು ನಾವು ಮಾಡ್ತೀವಿ. ಅಸೆಂಬ್ಲಿ ಅಧ್ಯಕ್ಷರು ಇಂದು ನಮ್ಮ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಬಹಳ ವಿದ್ಯಾರ್ಥಿಗಳಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಅವರಿಗೆ ಇಂದಿನ ವಿದ್ಯಾರ್ಥಿಗಳ ಮುಂದಿನ ಪ್ರಜೆಗಳು ಅಂತಕ್ಕಂಥ ಒಂದು ವಾಕ್ಯಗಳು ಅವ್ರಿಗೆ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಯಾಕಪ್ಪ ಅಂತಂದ್ರೆ ನೀಟ್ ಎಕ್ಸಾಮ್ ಬರೀಬೇಕಂತಂದ್ರೆ ಅವರು ಮುಂಚಿತವಾಗಿ 2 ತಿಂಗಳಿಂದ ಪ್ರಿಪೇರ್ ಆಗ್ತಾರೆ. ಅವರು ಡೈಲಿ ಏನಿಲ್ಲ ಅಂದ್ರೆ 8 ರಿಂದ 10 ತಾಸು ಓದುವಂತ ವಿದ್ಯಾರ್ಥಿಗಳಾಗಿರ್ತಾರೆ. ಅವರ ಮುಂದಿನ ಭವಿಷ್ಯ, ಅವರ ತಂದೆ ತಾಯಿ ಪಡುವಂತ ಕಷ್ಟಗಳನ್ನು ನಿರ್ವಹಣೆ ಆಗ್ಬೇಕಂದ್ರೆ ಈ ನೀಟ್ ಎಕ್ಸಾಮ್ ಬಹಳ ಅತ್ಯವಶ್ಯಕತೆ ಆಗಿರ್ತದೆ. ಹಂಗಾಗಿ ಅತಿ ಹೆಚ್ಚು ಈ ನೀಟ್ ಎಕ್ಸಾಮ್ ನಲ್ಲಿ ಬಡವರೇ ಪಾಲ್ಗೊಳ್ಳೋದು. ಯಾಕಪ್ಪ ಅಂದ್ರೆ ಅವ್ರ ಮುಂದೆ ಡಾಕ್ಟರ್ ಆಗಿರ್ಲಿ, ಇಂಜಿನಿಯರ್ ಆಗಿರ್ಲಿ, ಒಂದು ಉನ್ನತ ಕೋರ್ಸಿಗೆ ಓದಕ್ಕೆ ದುಡ್ಡು ಕಟ್ಟಕ್ಕಾಗದೇ ಇರಬಹುದು. 50 ಲಕ್ಷ ಗಟ್ಟಲೆ, ಕೋಟಿ ಗಟ್ಟಲೆ ದುಡ್ಡು ಇರೋದ್ರಿಂದ ಅದು ಶ್ರೀಮಂತರಿಗೆ ಮಾತ್ರ ಸಾಧ್ಯವಾಗೋದು, ಬಡವರಿಗೆ ಅಸಾಧ್ಯವಾದಂತ ಆಗಿರೋದ್ರಿಂದ ನೀಟ್ ಎಕ್ಸಾಮ್ಗೆ ಬಹಳ ಒತ್ತು ಕೊಡ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಇವರು ಚೆಲ್ಲಾಟ ಆಡಬಾರ್ದು. ಯಾಕಪ್ಪ ಅಂದ್ರೆ ದೇಶ ಇವರು ನಡೆಸಬೇಕಾಗಿರ್ತಕ್ಕಂಥ ಮೋದಿ ಅವರು ವಿದ್ಯಾರ್ಥಿಗಳೇ ಚೆಲ್ಲಾಟ ಆಡ್ತಾರೆ ಅಂತಂದ್ರೆ ನೀವು ಎಷ್ಟು ಅಸಮರ್ಥರಿದ್ದೀರಿ ಎಂಬುದು ಇಡೀ ದೇಶ ಇವತ್ತು ಕಣ್ಣು ಮುಚ್ಚಿಲ್ಲ ನೋಡ್ತಾ ಇದೆ. ದಯಮಾಡಿ ನಾನು ಮನವಿ ಮಾಡೋದೇನೆಂದ್ರೆ ಮಾಧ್ಯಮದವರು ದಯಮಾಡಿ ಈ ನರೇಂದ್ರ ಮೋದಿ ಮಾಡ್ತಕ್ಕಂಥ ಅನ್ಯಾಯಗಳನ್ನ ಪ್ರಸ್ತಾವನೆ ಮಾಡಲೇಬೇಕು. ಯಾಕಪ್ಪ ಅಂತಂದ್ರೆ ಸಾರ್ವಜನಿಕರು ಮನೆಗೆ ಮುಟ್ಟಬೇಕು, ಇದು ವಿದ್ಯಾರ್ಥಿಗಳು ಮುಟ್ಟಬೇಕು. ಮುಂದಿನ ದಿನಮಾನಗಳಲ್ಲಿ ಬರೀ ಅವರು ಮಾಡ್ತಕ್ಕಂಥ ಅನ್ಯಾಯ ಕೆಲಸಗಳನ್ನ ಮುಚ್ಚಿಟ್ಟು ಒಳ್ಳೆ ಕೆಲಸಗಳನ್ನ ತೋರಿಸುವಂತ ನಮ್ಮ ಮಾಧ್ಯಮದವರು ದಯಮಾಡಿ ಮಾಡಬೇಡ್ರಿ. ಅವ್ರು ಮಾಡ್ತಕ್ಕಂಥ ಅನ್ಯಾಯವನ್ನು ಪ್ರಸಾರ ಮಾಡುವಂತ ಕಾರ್ಯಕ್ರಮ ಆಗಬೇಕು ಅಂತಂದೇಳಿ ನಮ್ಮ ಮಾಧ್ಯಮದವರಿಗೆ ಕೈ ಮುಗಿದು ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇನೆ.
ಈ ಕೂಡಲೇ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ಕೂಡಲೇ ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾ ನಾವು ಆಗ್ರಹಿಸ್ತಿದ್ದೇವೆ.